ಜಿ ನ್ಯೂಸ್ಗೆ ಸ್ವಾಗತ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ಯಾದಗಿರಿ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು 2ನೇ ದಿನವೂ ಕೂಡ ಧರಣಿ ಮುಂದುವರೆದಿದೆ. ಪ್ರತಿಭಟನಾಕಾರರು ಮಾತನಾಡಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ದುರುಪಯೋಗ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯ ಎದ್ದು ಕಾಣ್ತಾ ಇದೆ. ಪ್ರಕರಣದ ಸಂಪೂರ್ಣ ಹಾಗೂ ನಿಷ್ಪಕ್ಷಪಾತ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡಲಾಗ್ತಾ ಇದೆ. ಬಡವರು ಹಾಗೂ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಹಣವನ್ನು ದುರುಪಯೋಗಪಡಿಸಿಕೊಳ್ಳಲಾಗಿದೆ ಅಂತ ಬಿಜೆಪಿಯ ಮುಖಂಡರು ಆರೋಪಿಸಿದ್ದಾರೆ. ಪ್ರಕರಣದ ನೈತಿಕ ಹೊಣೆ ಹೊತ್ತು ಸಚಿವ ಬಿ ನಾಗೇಂದ್ರ ಅವರು ತಕ್ಷಣ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಜನರ ತೆರಿಗೆ ಹಣದ ರಕ್ಷಣೆಗೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಹಾಗೆಯೇ ಇಂತಹ ಅಕ್ರಮಗಳಿಗೆ ಕಡಿವಾಣ ಹಾಕಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಬಿಜೆಪಿ ಪಕ್ಷದಲ್ಲಿಂದ ಯಾದಗಿರಿ ಜಿಲ್ಲಾ ಎಸ್ಟಿಮುರ್ಚಿ ಜಿಲ್ಲಾಧ್ಯಕ್ಷ ಆದಂಥ ಚಂದಪ್ಪ ನಾಯ್ಕ ಅವರು ನಾವು ಧರಣಿ ಕುಂತಿದ್ವಿ. ಬಿ ನಾಗೇಂದ್ರ ಅವರು 187 ಕೋಟಿ ಹಣವನ್ನು SC ST ಬರ್ತಕ್ಕಂಥ ದುಡ್ಡನ್ನು ನುಂಗಿ ನೀರು ಕುಡಿದಕ್ಕಾಗಿ ಇಡೀ ರಾಜ್ಯದಲ್ಲಿ ಮತ್ತು ಶಾಸಕರ ಒಳಗ ಮತ್ತು ನಾವು ಕಾರ್ಯಕರ್ತರು ಹೊರಗೆ ಸ್ಟ್ರೈಕ್ ಮಾಡಕತ್ತೀವಿ. ಮತ್ತು SC ST ದುಡ್ಡನ್ನು ಎತ್ತಿ ನುಂಗಿ ನೀರು ಕುಡಿದಕ್ಕಾಗಿ ಗಂಗಾ ಕಲ್ಯಾಣ ರೈತರಿಗೆ ಬೋರಿಂಗ್ ಕೂಡ ಬಂದಿಲ್ಲ. ಅದು ಪಾಪ ಅವ್ರಿಗೆ ಹತ್ತದ, ಶಾಪ್ ಹತ್ತದ ರೈತರಿಗೆ ಮತ್ತು SC ST ಹುಡುಗರಿಗೆ. ಪ್ರತಿ ಒಂದು ಸ್ಕಾಲರ್ಶಿಪ್ ಇಲ್ಲ ಮತ್ತು ಕಾರುಗಳಿಲ್ಲ, ಕುರಿಗಳ ಸಾಲಿಲ್ಲ, ಮಹಿಳೆಯರ ಸಂಘದವರಿಗೆ ಮತ್ತು ಬರ್ತಕ್ಕಂಥ ಸಬ್ಸಿಡಿ ಕೂಡ ಯಾವಾಗಿಲ್ಲ. ಸರ್ಕಾರ ಮುಂದೆ ಬರೋ ದಿನದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠ ಕೆಲಸ ಅಂತ ಮಾತನ್ನು ಹೇಳಕ್ಕೆ ಬಯಸ್ತೀನಿ. ಮುಂದೆ ಬರೋ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕಾಗಿ ನಮ್ಮ ವಿನಂತಿ. ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಯಾದಗಿರಿ ಜಿಲ್ಲಾ ವತಿಯಿಂದ ಇವತ್ತು ಯಾದಗಿರಿ ನಗರದ DC ಕಚೇರಿ ಮುಂಭಾಗದಲ್ಲಿ ಏನು ವಾಲ್ಮೀಕಿ ನಿಗಮದ 187 ಕೋಟಿ ಹಗರಣದ ರೂವಾರಿ ಬಿ ನಾಗೇಂದ್ರ ಅವರು ಏನು 187 ಕೋಟಿ ರೂಪಾಯಿ ಹಣವನ್ನು ಲೂಟಿ ಹೊಡೆದು ಭಾರತೀಯ ಜನತಾ ಪಕ್ಷದ ಹೋರಾಟಕ್ಕೆ ಮಣಿದು ಏನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನಿದ್ರು ಆ ಸಮಯದಲ್ಲಿ ರಾಜೀನಾಮೆಯನ್ನು ಕೊಟ್ಟಿರ್ತಾರೆ ಸಚಿವ ಸ್ಥಾನಕ್ಕೆ. ಅದಾದ ನಂತರ ಈಗ ಮರಳಿ ಏನು DK ಶಿವಕುಮಾರ್ ಅವರು CM ಆದ ನಂತರ ಮರಳಿ ಅವರನ್ನು ಸಚಿವ ಸಂಪುಟ ದರ್ಜೆ ಸ್ಥಾನಮಾನ ನೀಡಿ ಸಚಿವ ಸ್ಥಾನಮಾನ ನೀಡೋದಕ್ಕೋಸ್ಕರ ನಾವು ಇವತ್ತು ಅವರ ವಿರುದ್ಧವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಏನು ಬಿ ನಾಗೇಂದ್ರ ಅವರು 187 ಕೋಟಿ ರೂಪಾಯಿ ಹಣವನ್ನು ನುಂಗಿ ಪಕ್ಕದ ರಾಜ್ಯ ತೆಲಂಗಾಣದಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಆ ಎಲ್ಲ ಹಣವನ್ನು ಕೂಡ ಅಲ್ಲೇ ವ್ಯಯ ಮಾಡಿರ್ತಾರೆ. ಏನು ಇದು ಕರ್ನಾಟಕದ ಜನರು ತೆರಿಗೆ ಹಣವನ್ನು ನೀವು ಬೇರೆ ರಾಜ್ಯಗಳ ಚುನಾವಣೆಗೆ ಹೋಗಿ ಬಳಸ್ತೀರ ಅಂತಂದರೆ ಇದೇನು ಕರ್ನಾಟಕ ರಾಜ್ಯದ ಜನರೇನು ಬಿಟ್ಟಿಗೆ ಬಿದ್ದಿದ್ದಾರೆ ಏನೋ ಗೊತ್ತಾಗ್ತಾ ಇಲ್ಲ. ಏನು ಸದನದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾರೆ ಅದು 187 ಕೋಟಿ ಹಗರಣ ಅಲ್ಲ, ಕೇವಲ 87 ಕೋಟಿ ಹಗರಣ ಅಂತ ಹೇಳ್ತಾರೆ. ಆದರೂ ನೀವು 87 ಕೋಟಿ ಅಂತ ಅಂದರೂ ಕೂಡ ಒಪ್ಕೊಂಡಿದ್ರಲ್ಲ. ನೀವು 87 ಕೋಟಿ ಅಂತಂದು ಒಪ್ಕೊಂಡ್ರೂ ಕೂಡ ನೀನು ಆರೋಪಿ ಸ್ಥಾನದಲ್ಲಿದ್ದು ನಿನ್ನ ವಿರುದ್ಧ ಚಾರ್ಜ್ ಶೀಟ್ ಕೂಡ ಆಗಿದ್ರು ಕೂಡ ಮರಳಿ ನಿಮಗೆ ಸಚಿವ ಸ್ಥಾನ ನೀಡ್ತಾರೆ ಅಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಏನು ನಾಚಿಕೆ ಮಾನ ಮರ್ಯಾದೆ ಇಲ್ಲ ಏನಂತ ತಿಳಿತಾ ಇಲ್ಲ. ಏನು ಮುಂಬರುವಂಥ ದಿನಗಳಲ್ಲಿ ಏನಾದರೂ ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದೇ ಹೋದರೆ ಮುಂಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಜಿಲ್ಲೆಯಾದ್ಯಂತ ಪ್ರತಿ ಮಂಡಲಗಳಲ್ಲೂ ಕೂಡ ಭಾರಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತಂದೇಳಿ ಈ ವೇದಿಕೆ ಮುಖಾಂತರ ಎಚ್ಚರಿಸಲಿಕ್ಕೆ ಇಚ್ಛಪಡ್ತೇನೆ. ನಾನು ಶ್ರೀಧರ್ ಸೌಕಾರ, ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರು, ಯಾದಗಿರಿ ಜಿಲ್ಲೆ. ಇಂದು ಭಾರತೀಯ ಜನತಾ ಪಾರ್ಟಿ ಪಕ್ಷದಿಂದ ನಾವು ಇದೊಂದು DC ಆಫೀಸ್ ಎದುರುಗಡೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದು ವಾಲ್ಮೀಕಿ ನಿಗಮದ ಎಲ್ಲ ಬರ್ತಕ್ಕಂಥ 187 ಕೋಟಿ ಅನ್ನು ಫ್ರಾಡ್ ಮಾಡಿರ್ತಕ್ಕಂಥ ಬಿ ನಾಗೇಂದ್ರ ಅವರಿಗೆ ಸದನದಿಂದ ಹೊರ ಹಾಕಬೇಕು. ಕಾಂಗ್ರೆಸ್ ಪಕ್ಷದಿಂದ ಏನು ಇರ್ತಕ್ಕಂಥ ಸಿದ್ದರಾಮಯ್ಯ ಅವರು ಅವಾಗೆ ತಾನೇ ಅವ್ರನ್ನ ಇದು ಮಾಡಿದ್ರು. ಮತ್ತೆ ಇವಾಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ತಕ್ಷಣ ಮತ್ತೆ ಅವರನ್ನು ಸದನದಲ್ಲಿ ಒಳಗೆ ಕರ್ಕೊಂಡಿರೋದು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಧಿಕ್ಕಾರವನ್ನು ನಾನು ಹೇಳುತ್ತೇನೆ. ಹಾಗೆ ಅವರನ್ನು ಇವಾಗೆ ಅವರನ್ನು ಹೊರ ಹಾಕಬೇಕು ಸದನದಿಂದ.
ಅಂತ ಹೇಳುತ್ತಾ ಎಸ್ ಟಿ ಸಚಿವ ಸ್ಥಾನದಿಂದ ಹೊರಗಾಕಬೇಕು. ನಮ್ಮ ಕರ್ನಾಟಕ ರಾಜ್ಯದಾಗಿರ್ತಕ್ಕಂಥ ಎಸ್ ಟಿ ಸಮಾಜದವರಿಗೆ ಪ್ರತಿಯೊಬ್ಬರು ಮಹಿಳೆಯರಿಗೆ ಇರ್ಬೋದು, ರೈತರು ಅವರೆಲ್ಲಿದ್ದಾರೆ ಅವರಿಗೆ ಸೌಲಭ್ಯ ಕೊಡಲಾರದೆ ತೆಲಂಗಾಣ ರಾಜ್ಯಕ್ಕೆ ಹೋಗಿ ದುಡ್ಡನ್ನು ನಮ್ಮ ರಾಜ್ಯದ ದುಡ್ಡು ಆ ರಾಜ್ಯಕ್ಕೆ ಕೊಡೋದು ಯಾವ ನ್ಯಾಯ? ಹಾಗಾಗಿ ನಾವು ಬಿ ನಾಗೇಂದ್ರ ಅವರಿಗೆ ಧಿಕ್ಕಾರವನ್ನು ಹೇಳುತ್ತೇವೆ. ನಮಸ್ಕಾರ. ಧರಣಿಯಲ್ಲಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಶ್ರೀಧರ್ ಸಾಹುಕಾರ್, ಪ್ರಭಾವತಿ ಕಲಾಲ್, ಮಲ್ಲು ಕೋಲಿವಾಡ, ಮಂಜು ಗುತ್ತೇದಾರ್, ನಾಗರಾಜ್ ವಾರಿ ಖಾನಾಪುರ್, ಆಕಾಶ್ ಭಂಡಾರಿ, ಭೀಮಣ್ಣ ಬಿದರಾಣಿ ಸೇರಿ ಹಲವರು ಮತ್ತು ಬಿಜೆಪಿಯ ಕಾರ್ಯಕರ್ತರು ಭಾಗವಹಿಸಿದ್ರು. ನಿಜಾಮುದ್ದೀನ್ ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.